ಹಾಯ್ ಫ್ರೆಂಡ್ಸ್, ಹಿಂದಿನ ಒಂದು ವಿಡಿಯೋದಲ್ಲಿ ನಾನು MT4 ಅಂದರೆ ಮೆಟಾ ಟ್ರೇಡರ್ ಪ್ರೋರ್ ಆ್ಯಪಲ್ಲಿ ಅಂದರೆ ಮೊಬೈಲಲ್ಲಿ ಈ ಆ್ಯಪ್ನ ಯಾವ ರೀತಿ ಬ್ರೋಕರಿಂದ ಲಾಗಿನ್ ಮಾಡೋದು ಹಾಗೆ ಅದನ್ನು ಯಾವ ರೀತಿ ಯೂಸ್ ಮಾಡಬೇಕಂತ ಹಿಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇವತ್ತು ಅದೇ ಒಂದು ಮೆಟಾ ಟ್ರೇಡರ್ ಪ್ರೋರ್ನ ಈ ಒಂದು ಕಂಪ್ಯೂಟರಲ್ಲಿ ಹೇಗೆ ಇನ್ಸ್ಟಾಲ್ ಮಾಡಬೇಕು ಹಾಗೆ ಬ್ರೋಕರ್ನ ಯಾವ ರೀತಿ ಲಾಗಿನ್ ಮಾಡಬೇಕು ಅನ್ನೋದನ್ನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಪೂರ್ತಿಯಾಗಿ ವಾಚ್ ಮಾಡಿ. ಹಾಗೆ ನಿಮಗೇನಾದರೂ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಬೋದು. ಓಕೆ, ಇಲ್ಲಿ ನೋಡಿ ನನ್ನ ಯೂಟ್ಯೂಬ್ ಚಾನಲ್ ಲಿಂಕಲ್ಲಿ ಇಲ್ಲಿ FE ಮಾರ್ಕೆಟ್ ECN ಅಕೌಂಟ್ ಅಂತ ಇದೆ. ಸೊ ಇದನ್ನ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ. ಇದೊಂದು ಬ್ರೋಕರು. ಇಲ್ಲಿ ಓಪನ್ ಲೈವ್ ಅಕೌಂಟ್ ಅಂದರೆ ನೀವೊಂದು ಈ ಒಂದು ಟ್ರೇಡಿಂಗ್ ಅಂದರೆ ಬ್ರೋಕರ್ನ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಅಥವಾ ಇಲ್ಲಿ ಓಪನ್ ಲೈವ್ ಅಂತ ಹೊಡೆದು ಕ್ಲಿಕ್ ಮಾಡಿದರೂ ಕೂಡ ಈ ರೀತಿ ಒಂದು ಬರುತ್ತೆ. ಅಂದರೆ ನಂದು ಆಲ್ರೆಡಿ ಅಕೌಂಟ್ ಇದೆ. ಸೊ ನೀವೇನಾದರೂ ಆಲ್ರೆಡಿ ಅಕೌಂಟು ಅಂದರೆ ಹೊಸ ಅಕೌಂಟ್ನ ನೀವೇನಾದರೂ ಬ್ರೋಕರ್ನ ಲಾಗಿನ್ ಮಾಡ್ತಿದ್ರೆ ಈ FE ಅಕೌಂಟ್ನ ಓಪನ್ ಮಾಡ್ಕೊಳ್ಳಿ. ಇದು ಒಂದು ಚೆನ್ನಾಗಿರೋ ಬ್ರೋಕರ್ ಆಗಿದೆ. ಈ ರೀತಿ ಒಂದು ಓಪನ್ ಅಕೌಂಟ್ ಮಾಡ್ಕೊಳ್ಳಿ. ಆದಮೇಲೆ ನೀವೆಲ್ಲ ಒಂದು ಅಪ್ಲಿಕೇಶನ್ನ ಫಿಲ್ ಮಾಡಿದ್ಮೇಲೆ ಸೊ ಈ ರೀತಿ ಒಂದು ಲಾಗಿನ್ ಮಾಡಿ. ಇಲ್ಲಿ ಈ ರೀತಿ ಒಂದು ಕ್ಲೈಂಟ್ ಲಾಗಿನ್ ಅಂತ ಬರುತ್ತೆ. ಸೊ ಆ ಕ್ಲೈಂಟ್ ಲಾಗಿನ್ನ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ಇಮೇಲು ನಿಮ್ಮ ಪಾಸ್ವರ್ಡು ಹಾಕಿ ನೀವೇನು ಮಾಡ್ಬೋದು, ಇದನ್ನು ಲಾಗಿನ್ ಮಾಡ್ಕೊಳ್ಳಿ. ಲಾಗಿನ್ ಮಾಡಿದ್ಮೇಲೆ ಈ ರೀತಿ ಓಪನ್ ಆಗುತ್ತೆ. ಈ ರೀತಿ ಓಪನ್ ಆದಮೇಲೆ ನೀವೇನು ಮಾಡಬೇಕು, ಇಲ್ಲಿ ಡೌನ್ಲೋಡ್ಸ್ ಅಂತ ಇದೆ, ಇದನ್ನ ಕ್ಲಿಕ್ ಮಾಡಿ. ಸೊ ಇದನ್ನು ಲಾಗಿನ್ ಮಾಡಬೇಕು. ಲಾಗಿನ್ ಮಾಡ್ತೀನಿ, ಒಂದು ನಿಮಿಷ. ಈಗ ಲಾಗಿನ್ ಮಾಡಿದೆ. ಇಲ್ಲಿ ಡೌನ್ಲೋಡ್ಸ್ ಅಂತ ಏನಿದೆ ಇದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡಿ ಮೆಟಾ ಟ್ರೇಡರ್ 4 ಫಾರ್ ವಿಂಡೋಸ್ ಅಂತ ಇದೆ. ಇದನ್ನೇನು ಮಾಡಿ ಡೌನ್ಲೋಡ್ ಮಾಡಿ. ಸೊ ಇದನ್ನ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಡೌನ್ಲೋಡ್ ಆಗ್ತಾ ಇದೆ ನೋಡಿ. ಸಿಂಪಲ್ಲಾಗಿ ಡಬಲ್ ಕ್ಲಿಕ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಳ್ಳಿ ಸಾಫ್ಟ್ವೇರ್ನ. ನೆಕ್ಸ್ಟ್ ಕೊಡಿ. ವೇಟ್ ಮಾಡಿ, ಇದು ಸಾಫ್ಟ್ವೇರ್ ಇನ್ಸ್ಟಾಲ್ ಆಗುತ್ತೆ ಆಟೋಮೆಟಿಕ್ಕಾಗಿ. ಸ್ವಲ್ಪ ವೇಟ್ ಮಾಡಬೇಕು, ಯಾಕಂದರೆ ಸಾಫ್ಟ್ವೇರ್ ಇನ್ಸ್ಟಾಲ್ ಆಗಬೇಕಲ್ವ, ಅದಕ್ಕೆ ಸ್ವಲ್ಪ ವೇಟ್ ಮಾಡಿ. ಸೊ ಈ ಸಾಫ್ಟ್ವೇರ್ ಇನ್ಸ್ಟಾಲ್ ಆಗಬೇಕಾದ್ರೆ ನಿಮಗೆ ಒಂದು PC ಮಿನಿಮಮ್ ಕಾನ್ಫಿಗರೇಷನ್ ಇದ್ದರೂ ಕೂಡ ಇದು ಇನ್ಸ್ಟಾಲ್ ಆಗುತ್ತೆ. ಸ್ವಲ್ಪ ಸ್ಮೂತಾಗಿ ರನ್ ಆಗಬೇಕಾದ್ರೆ ಸ್ವಲ್ಪ ನಿಮ್ಮ ಹೈ ಕಾನ್ಫಿಗ್ ಇದ್ದರೆ ಒಳ್ಳೆಯದು. ಸೊ ಇನ್ಸ್ಟಾಲ್ ಆದಮೇಲೆ ನೀವೇನು ಮಾಡಬೇಕು, ಇಲ್ಲಿ ಇನ್ಸ್ಟಾಲ್ ಆಗಿರುತ್ತೆ ನೋಡಿ. ಇಲ್ಲಿದೆ ನೋಡಿ FE ಮಾರ್ಕೆಟ್ MT4 ಟರ್ಮಿನಲ್ ಅಂತ ಸಾಫ್ಟ್ವೇರ್ ಒಂದು ಐಕಾನ್ ಕಾಣ್ತಾ ಇದೆಯಲ್ಲ, ಡೆಸ್ಕ್ಟಾಪ್ ಐಕಾನು. ಸೊ ಆಟೋಮೆಟಿಕ್ಕಾಗಿ ಓಪನ್ ಆಗುತ್ತೆ. ಇಲ್ಲಿ ನೋಡಿ ನೀವೇನಾದರೂ ಇಲ್ಲಿ ಚೂಸ್ ಮಾಡುವಾಗ ನೋಡಿ, ಇಲ್ಲಿ ಅಕೌಂಟಲ್ಲಿ ಹೋಗಿ, ಇಲ್ಲಿ ನೀವೇನಾದರೂ ರಿಯಲ್ ಅಕೌಂಟ್ನ ಆ್ಯಡ್ ಮಾಡಿದರೆ ನೀವಲ್ಲಿ ಒಂದು ಸರ್ವರ್ನ ಕೊಟ್ಟಿರ್ತಾರೆ ಅವರು, ರಿಯಲ್ ಲೈವ್ 2 ಸರ್ವರ್ ಕೊಟ್ಟಿದ್ರೆ ಲೈವ್ 2 ಚೂಸ್ ಮಾಡಿ, ಅಥವಾ ಯಾವ್ದು ಸರ್ವರ್ ಕೊಡ್ತಾರೆ ಅದನ್ನ ಹಾಕಿ. ಸೊ ಡೆಮೋ ಅಕೌಂಟ್ನ ನೀವು ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಆಲ್ರೆಡಿ ನಾನು ಯಾವ ರೀತಿ ಡೆಮೋ ಅಕೌಂಟ್ನ ಅಂದರೆ ಓಪನ್ ಮಾಡೋದಂತ ತಿಳಿಸ್ಕೊಟ್ಟಿದ್ದೀನಿ. ಇಲ್ಲಿ ನೋಡಿ ಇನ್ನೊಂದು ಸಲ ತಿಳಿಸ್ಕೊಡ್ತೀನಿ. ಯಾಡ್ ಡೆಮೋ ಅಕೌಂಟ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಮೆಟಾ ಟ್ರೇಡರ್ 4 ಕ್ಲಿಕ್ ಮಾಡಿ. USD ಹಾಕಿ ಸ್ಟ್ಯಾಂಡರ್ಡ್ ಇದ್ದದ್ದು ರಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಸ್ಪ್ರೆಡ್ ಕಡಿಮೆ ಇರುತ್ತೆ, ಹಾಗೆ ECN ಅಕೌಂಟ್ ಇದೆ. ಸೊ ಲೆವರೇಜು ಇಷ್ಟಿಡಿ. ನಿಮಗೆ ಪಾಸ್ವರ್ಡ್ನ ಚೂಸ್ ಮಾಡಿ. ಈ ಪಾಸ್ವರ್ಡ್ನ ನೀವಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಇದು ಡೆಮೋ ಅಕೌಂಟಲ್ಲಿ ನೀವು ಪ್ರಾಕ್ಟೀಸ್ ಮಾಡೋಕ್ಕೆ ಇದನ್ನ ಓಪನ್ ಮಾಡ್ಕೋಬೋದು. ಒಂದು ನಿಮಿಷ, ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಅಕೌಂಟ್ ಕ್ರಿಯೇಟ್ ಆದ ತಕ್ಷಣ ನಿಮಗೇನಾಗುತ್ತೆ, ಲಾಗಿನ್ ID ಸಿಗುತ್ತೆ, ಅಂದರೆ ಯೂಸರ್ ನೇಮ್ ಸಿಗುತ್ತೆ. ನೀವು ಪಾಸ್ವರ್ಡ್ ಏನು ಸೆಟ್ ಮಾಡಿರ್ತೀರಲ್ಲ ಈ ಪಾಸ್ವರ್ಡ್ನ ಅಲ್ಲಿ ನೀವಿನ್ನು ಏನು ಮಾಡಬೇಕಾಗುತ್ತೆ, ಎಂಟ್ರಿ ಮಾಡಬೇಕಾಗುತ್ತೆ.
ನೋಡಿ ಅಕೌಂಟ್ ಕ್ರಿಯೇಟೆಡ್ ಆಯಿತು. ನೋಡಿ ಈ ಸೆಕೆಂಡ್ ಒನ್ ಇದೇನಿಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಆ ಒಂದು ಅಕೌಂಟ್ ಇನ್ಫಾರ್ಮೇಷನ್ನ ತೋರಿಸುತ್ತೆ. ಈ ಅಕೌಂಟ್ ಐ ಡಿ ಅಂತ ಇದೇನಿದೆಯಲ್ಲ ಇದನ್ನ ಕಾಪಿ ಮಾಡಿ ಸ್ಟೇಟಸ್ ಅಂದರೆ ಡೆಮೋ ಸರ್ವರ್ ಯಾವುದಿದೆ ಡೆಮೋ ಅಂತ ಇದೆ. ಸೊ ಯಾವ ಸರ್ವರ್ ಅಂದರೆ ಸ್ಟೇಟಸ್ ಯಾವುದು ಕೊಟ್ಟಿರ್ತಾರೆ ಅದನ್ನ ಸೆಲೆಕ್ಟ್ ಮಾಡಿ ಸ್ಟೇಟಸ್ ಡೆಮೋ ಅಂತ ಇದೆ. ಇದನ್ನ ಕ್ಲಿಕ್ ಮಾಡಿ ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ಎಕ್ಸಿಸ್ಟಿಂಗ್ ಟ್ರೇಡ್ ಅಕೌಂಟ್ ಅಂತ ಇದೇನಿದೆ ಅಲ್ಲಿ ಆ ಲಾಗಿನ್ನ ಕ್ಲಿಕ್ ಮಾಡಿ ಹಾಗೆ ಪಾಸ್ವರ್ಡ್ನ ಎಂಟ್ರಿ ಮಾಡಿ. ನೀವೇನು ಪಾಸ್ವರ್ಡ್ನ ಸೆಟ್ ಮಾಡಿದ್ರಲ್ಲ ಅಲ್ಲಿ ಆ ಪಾಸ್ವರ್ಡ್ನ ಇಲ್ಲಿ ಹಾಕಿ ಫಿನಿಶ್ ಅಂತ ಕೊಟ್ಟರೆ ಸಾಕು. ಇಲ್ಲಿ ನೋಡಿ ಇಲ್ಲಿ ಏನು ಇಂಟರ್ನೆಟ್ ಒಂದು ಈ KB ಓಡ್ತಾ ಇದೆ ಈ ರೀತಿ ಒಂದು ಓಡ್ತಾ ಇದ್ದರೆ ನಿಮಗೆ ಲಾಗಿನ್ ಸಕ್ಸಸ್ಫುಲ್ ಆಯಿತು ಅಂತ ಅರ್ಥ. ಇದೇನಾದರೂ ನೋ ಕನೆಕ್ಷನ್ ಎರರ್ ಅಂತ ಬಂದರೆ ನೀವು ಇಲ್ಲೇನು ಮಾಡ್ಬೋದು ಇದ್ರ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಅಂತ ಕೊಟ್ಟರೆ ಲಾಗಿನ್ ಆಗುತ್ತೆ. ಓಕೆ, ನೋ ಕನೆಕ್ಷನ್ ಅಂತ ಬರಬಾರ್ದು, ಈ ರೀತಿ ಒಂದು ಇಂಟರ್ನೆಟ್ ಆಗಬೇಕು. ಸೊ ರೀಸ್ಕ್ಯಾನ್ ಸರ್ವರ್ ಅಂತ ಹೊಡೆದ್ರೆ ಈ ರೀತಿ ಬರುತ್ತೆ. ಸೊ ಈ ರೀತಿ ಒಂದು ಓಪನ್ ಆಗಿರುತ್ತೆ. ಇದನ್ನು ಯಾವ ರೀತಿ ನೋಡಿ ಫಸ್ಟು ಯಾವುದಾದ್ರೂ ಒಂದು ಕರೆನ್ಸಿನ ಅಂದರೆ ಈ ರೀತಿ ಇದೇನು ಮಾಡ್ಕೊಳ್ಳಿ ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳಿ. ಈ ಒಂದು ಇದೇನು ಗೆರೆ ಇದೆಯಲ್ಲ ಈ ಒಂದು ಲೈನ್ಗಳನ್ನ ತೆಗಿಬೇಕಾದ್ರೆ ಏನಿಲ್ಲ ರೈಟ್ ಕ್ಲಿಕ್ ಮಾಡಿ ಮೌಸ್ನ ಇಲ್ಲಿ ಗ್ರಿಡ್ ಅಂತ ಇದೆ ನೋಡಿ ಇದನ್ನ ಕ್ಲಿಕ್ ಮಾಡಿದರೆ ಈ ರೀತಿ ಹೋಗುತ್ತೆ. ಸೊ ಈ ಏನೇನು ಲೈನ್ನ ಯಾವ ರೀತಿ ಡಿಲೀಟ್ ಮಾಡಬೇಕಂದ್ರೆ ಅದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿ ಡಿಲೀಟ್ ಅಂತ ಕೊಟ್ಟರೆ ಡಿಲೀಟ್ ಆಗುತ್ತೆ. ಓಕೆ, ಇದು ಪ್ರೈಸು ಈ ಕಡೆ ಇದ್ದದ್ದು. ಸೊ ಇದು ಕರೆಂಟಾಗಿ ಮಾರ್ಕೆಟ್ ಈ ಪ್ರೈಸಲ್ಲಿ ಅಂದರೆ ರನ್ ಆಗ್ತಾಯಿದೆ ಅನ್ನೋದು ಇದು ಲೈನಲ್ಲಿ ಹೇಳ್ತಾ ಇದೆ. ಸೊ ನಿಮ್ಮ ಒಂದು ಅಕೌಂಟ್ ಇನ್ಫಾರ್ಮೇಷನ್ ನೋಡಿ ಇದು ಡೆಮೋ ಅಕೌಂಟು, ರಿಯಲ್ ಇದ್ದರೆ ರಿಯಲ್ ಅಂತ ತೋರಿಸುತ್ತೆ. ಸೊ ಈ ಕ್ಯಾಂಡಲ್ ಸ್ಟಿಕ್ನ ಚೇಂಜ್ ಮಾಡ್ಕೋಬೇಕಾದ್ರೆ ಏನಿಲ್ಲ ಇಲ್ಲಿ ನೋಡಿ ಪ್ರಾಪರ್ಟೀಸ್ ಅಂತ ಇದೆ, ಪ್ರಾಪರ್ಟೀಸಲ್ಲಿ ಹೋಗಿ ಸೊ ಆಸ್ಕ್ ಲೈನ್ ಏನಾದರೂ ನಿಮ್ಗೆ ಸ್ಪ್ರೆಡ್ ಕಾಣಿಸ್ಬೇಕಾದ್ರೆ ಈ ಆಸ್ಕ್ ಲೈನ್ ಅಂತ ಕ್ಲಿಕ್ ಮಾಡಬೇಕು. ಸೊ ಆಸ್ಕ್ ಲೈನ್ ಕ್ಲಿಕ್ ಮಾಡಿದರೆ ನೋಡಿ ಈ ರೀತಿ ಸ್ಪ್ರೆಡ್ ಕಾಣಿಸುತ್ತೆ ನಿಮಗೆ. ಅಲ್ಲಿವರೆಗೂ ಆ ಸ್ಪ್ರೆಡ್ ಅಲ್ಲಿವರೆಗೂ ನಿಮ್ಗೆ ಕಾಣಿಸೋಲ್ಲ. ಸೊ ಇದನ್ನ ಆಸ್ಕ್ ಲೈನ್ ಇಡಿ. ಈ ಬ್ಯಾಕ್ಗ್ರೌಂಡ್ ಕೂಡ ಚೇಂಜ್ ಮಾಡ್ಕೋಬೋದು, ಬ್ಯಾಕ್ಗ್ರೌಂಡ್ ಬ್ಲ್ಯಾಕ್ ಇದೆಯಲ್ಲ ಅದನ್ನು ಕೂಡ ಚೇಂಜ್ ಮಾಡ್ಬೋದು. ಸೊ ವೈಟ್ ಏನು ಕ್ಯಾಂಡಲ್ ಸ್ಟಿಕ್ ವೈಟ್ ಇದೆ ಅದನ್ನು ಕೂಡ ಚೇಂಜ್ ಮಾಡ್ಕೋಬೋದು. ನೋಡಿ ಬಿಯರ್ ಅಪ್ ಕ್ಯಾಂಡಲ್ ನನಗೆ ಬೇರೆ ಯಾವುದೋ ಅಂದರೆ ಗ್ರೀನ್ ಇರಲಿ, ಹಾಗೆ ಬಿಯರ್ ಡೌನ್ ಕ್ಯಾಂಡಲು ಏನಿರಲಿ ಇದು ರೆಡ್ ಇರಲಿ. ಸೊ ಇಲ್ಲಿ ರೆಡ್ ಯಾವುದು ನೋಡಿ ರೆಡ್ನ ಸೆಲೆಕ್ಟ್ ಮಾಡಿ. ಬಿಯರ್ ಕ್ಯಾಂಡಲ್ ಬುಲ್ ಕ್ಯಾಂಡಲ್ ಏನಿರಲಿ ಹಸಿರು ಬಣ್ಣದ್ದಿರಲಿ ಅಂದರೆ ಗ್ರೀನ್ ಕಲರ್ ಇರಲಿ. ಬಿಯರ್ ಕ್ಯಾಂಡಲ್ ಏನಿರಲಿ ರೆಡ್ ಇರಲಿ. ಸೊ ನೋಡು ಈ ರೀತಿ ನೀವು ಚೇಂಜ್ ಮಾಡ್ಕೋಬೋದು. ಓಕೆ, ಹಾಗೆ ಇಲ್ಲಿ ಟೈಮ್ ಫ್ರೇಮ್ ಇದೆ ನೋಡಿ, ನೀವು ಯಾವ ಟೈಮ್ ಫ್ರೇಮ್ ಸೆಟ್ ಮಾಡಿದರೂ ಇಲ್ಲಿ ಆಗುತ್ತೆ. ಟೈಮ್ ಫ್ರೇಮ್ನ ಈ ರೀತಿ ಚೂಸ್ ಮಾಡ್ಬೋದು. ಓಕೆ, ಇಲ್ಲಿ ಕೂಡ ಟೈಮ್ ಫ್ರೇಮ್ನ ಚೂಸ್ ಮಾಡ್ಬೋದು. ಇಲ್ಲಿ ನೋಡಿ ಈ ರೀತಿ ಟೈಮ್ ಫ್ರೇಮ್ನ ಚೂಸ್ ಮಾಡ್ಕೋಬೋದು. ನೀವೇನಾದರೂ ಇದನ್ನ ಜೂಮ್ ಇನ್ ಅಂದರೆ ಈ ರೀತಿ ಜೂಮ್ ಇನ್ ಜೂಮ್ ಔಟ್ ಕೂಡ ಮಾಡ್ಕೋಬೋದು. ನೀವು ಸಿಂಪಲ್ಲಾಗಿ ಇದಕ್ಕೆ ಕಂಟ್ರೋಲ್+ಕಂಟ್ರೋಲ್- ಕ್ಲಿಕ್ ಮಾಡಿದರೂ ಕೂಡ ಜೂಮ್ ಔಟ್ ಜೂಮ್ ಇನ್ ಆಗುತ್ತೆ. ಇಲ್ಲಿ ಕೂಡ ಜೂಮ್ ಔಟ್ ಜೂಮ್ ಇನ್ ಇದೆ. ಓಕೆ, ಸ್ವಲ್ಪ ಈ ರೀತಿ ಇಟ್ಕೋಬೋದು. ಸೊ ಮಾರ್ಕೆಟ್ ನೀವು ಈ ರೀತಿ ಬ್ಯಾಕ್ ಏನಾದರೂ ನೀವು ಈ ರೀತಿ ಕ್ಲಿಕ್ ಮಾಡ್ತಾ ಹೋದರೆ ನೋಡಿ ಮತ್ತೆ ಮಾರ್ಕೆಟಲ್ಲೇ ಬರುತ್ತೆ. ಅದಕ್ಕೇನು ಮಾಡ್ಬೇಕು ನೀವು ಇಲ್ಲಿದೆ ನೋಡಿ ಇದನ್ನು ಕ್ಲಿಕ್ ಮಾಡಿ ಒಂದು ನಿಮಿಷ ಇಲ್ಲಿದೆ ನೋಡಿ ಇದನ್ನು ಸ್ಕ್ರಾಲ್ ದ ಚಾರ್ಟ್ ಟು ಎಂಡ್ ಟಿಕ್ ಇನ್ಕಮಿಂಗ್ ಅಂದರೆ ಇದನ್ನು ಕ್ಲಿಕ್ ಮಾಡಿ ಒಂದ್ಸಲ ಈ ರೀತಿ ಮಾಡ್ತಾ ಹೋದರೆ ನಿಮಗೆ ಎಷ್ಟು ಬೇಕಾದರೂ ಹಿಂದೆ ಹೋಗ್ಬೋದು, ಅಂದರೆ ಬ್ಯಾಕ್ ಚಾರ್ಟ್ಗೆ ಹೋಗ್ಬೋದು ನೀವು ಈ ರೀತಿ. ಓಕೆ, ಮುಂದೆ ಡೈರೆಕ್ಟಾಗಿ ಹೋಗ್ತಾರೆ ಇದನ್ನ ಕ್ಲಿಕ್ ಮಾಡಿದರೆ ಹೋಗುತ್ತೆ. ಇಷ್ಟಾಯಿತು. ಹಾಗೆ ನೋಡಿ ನೀವೇನಾದರೂ ಇಂಡಿಕೇಟರ್ನ ಹಾಕೋಬೇಕಾದ್ರೆ ಇಲ್ಲಿ ಓಪನ್ ಡೇಟಾ ಫೋಲ್ಡರ್ ಇಲ್ಲಿ MQL ಹೋಗಿ ಇಲ್ಲಿ ಇಂಡಿಕೇಟರ್ ಅಂತ ಇದೆ ನೋಡಿ. ಬೇರೆ ಯಾವುದಾದ್ರೂ ಹೊರಗಡೆ ಇರುವಂಥ ಒಂದು ಡೌನ್ಲೋಡ್ ಮಾಡಿದ ಇಂಡಿಕೇಟರ್ನ ನೀವು ಇಲ್ಲಿ ಹಾಕೋಬೋದು. ಹಾಕಿ ಆ ಇಂಡಿಕೇಟರಲ್ಲಿ ಎಲ್ಲಿ ಬರುತ್ತೆ ನೋಡಿ ಈ ಸೈಡ್ ಬರುತ್ತೆ. ಸೊ ಒಂದ್ಸಲ ನೀವು ಹಾಕಿ ಒಂದ್ಸಲ ಏನು ಮಾಡಬೇಕು ರಿಫ್ರೆಶ್ ಅಂತ ಕೊಟ್ಟರೆ ಇಲ್ಲಿ ಆ್ಯಡ್ ಆಗುತ್ತೆ. ಸೊ ನೀವು ಇಲ್ಲಿ ಇಂಡಿಕೇಟರ್ ಇದೆ ನೋಡಿ ಯಾವ ಇಂಡಿಕೇಟರ್ ಬೇಕಾದರೂ ಹಾಕೋಬೋದು. ಡಬಲ್ ಕ್ಲಿಕ್ ಮಾಡಿ ಅದರ ಮೇಲೆ MACDನ ಹಾಕ್ತೀನಿ. ಸೊ ಅಲೋ ಡೀಲ್ ಇದನ್ನ ಕೊಟ್ಟು ಇನ್ಪುಟ್ಟಲ್ಲಿ ಏನಾದರೂ ಚೇಂಜ್ ಮಾಡಬೇಕಾದ್ರೆ ನಿಮ್ಗೆ ಡಿಫಾಲ್ಟ್ ಬಿಟ್ಟು ಏನಾದರೂ ಚೇಂಜ್ ಮಾಡಬೇಕಾದ್ರೆ ಇಲ್ಲಿ ಚೇಂಜ್ ಮಾಡ್ಬೋದು. ಕಲರ್ನ ಚೇಂಜ್ ಮಾಡ್ಕೋಬೋದು, ಲೇಬಲ್ಸ್ ಅಂತ ಇದೆ. ಸೊ ಈ ರೀತಿ ಚೇಂಜ್ ಮಾಡ್ಬೋದು. ಓಕೆ ಅಂತ ಕೊಟ್ಟರೆ ನೋಡಿ MACD ಓಪನ್ ಆಯಿತು. ಸೊ ಇದನ್ನ ನೀವು ಡಿಲೀಟ್ ಮಾಡಬೇಕಾದ್ರೆ ಏನಿಲ್ಲ ಇಲ್ಲಿ ರೈಟ್ ಕ್ಲಿಕ್ ಮಾಡಿ ಇಂಡಿಕೇಟರ್ ಲಿಸ್ಟ್ ಅಂತ ಇದೆ ಇಲ್ಲಿ MACD ಅಂತ ಅದನ್ನ ಕ್ಲಿಕ್ ಮಾಡಿ ಡಿಲೀಟ್ ಕೂಡ ಮಾಡ್ಬೋದು. ಸೊ ಈ ರೀತಿ ನೀವು ಇಂಡಿಕೇಟರ್ ಕೂಡ ಹಾಕೋಬೋದು ಇಲ್ಲಿ.
ಸೊ ಎಕ್ಸ್ಪರ್ಟ್ ಅಡ್ವೈಸರ್ ಏನಾದರೂ ರೋಬೋಟ್ಗಳನ್ನ ಆ್ಯಡ್ ಮಾಡ್ಬೋದು ನೀವು. ರೋಬೋಟ್ಗಳನ್ನ ಸ್ಕ್ರಿಪ್ಟ್ ಕೂಡ ಆ್ಯಡ್ ಮಾಡ್ಬೋದು. ನೀವೇನಾದರೂ ಪ್ರೋಗ್ರಾಮರ್ ಅಂದರೆ ಕಂಪ್ಯೂಟರ್ ಪ್ರೋಗ್ರಾಮ್ ಆಗಿದ್ದರೆ ನೀವು ರೋಬೋಟ್ ಕೂಡ ತಯಾರು ಮಾಡಿ ಇಲ್ಲಿ ಎಕ್ಸ್ಪರ್ಟ್ ಅಡ್ವೈಸರಲ್ಲಿ ಲೋಡ್ ಮಾಡಿ ಅದನ್ನ ನೀವು ಇಲ್ಲಿ ರನ್ ಮಾಡ್ಬೋದು. ಅದನ್ನ ಯಾವ ರೀತಿ ನೋಡಿ, ಓಪನ್ ಡೇಟಾ ಫೋಲ್ಡರ್, ಇಲ್ಲಿ MQL ಹೋಗಿ ಇಲ್ಲಿ ಎಕ್ಸ್ಪೋರ್ಟ್ ಅಂದರೆ ಇದರಲ್ಲಿ ನೀವು ಆ್ಯಡ್ ಮಾಡಿ ಆಮೇಲೆ ಒಂದು ಸಲ ರೀಪ್ರೆಸ್ ಕೊಟ್ಟರೆ ಇಲ್ಲಿ ಆ್ಯಡ್ ಆಗಿರುತ್ತೆ. ಸೊ ಅದನ್ನ ನೀವು ಇಲ್ಲಿ ಹಾಕ್ಬೋದು. ನೆಕ್ಸ್ಟ್ ನೋಡಿ, ಅಕಸ್ಮಾತ್ ಈ ರೀತಿ ಹೋದರೆ ಇವು ಅದನ್ನ ಯಾವ ರೀತಿ ತಗೋದು ನೋಡಿ. ಮತ್ತೆ ಏನಿಲ್ಲ, ಸಿಂಪಲ್ಲಾಗಿ ಇದನ್ನ ಕ್ಲಿಕ್ ಮಾಡಿ ಹಾಗೆ ಇದನ್ನೊಂದು ಕ್ಲಿಕ್ ಮಾಡಿದರೆ ನೋಡಿ ಇಲ್ಲಿ ಮತ್ತೆ ಬರುತ್ತೆ. ಸ್ವಲ್ಪ ಈ ರೀತಿ ಜಗ್ಗಿಟ್ಟು ಅಂದರೆ ಈ ರೀತಿ ನೀವು ಡ್ರಾ ಮಾಡಿದರೆ ಈ ರೀತಿ ಬರುತ್ತೆ. ಅಥವಾ ಇದನ್ನ ಸಾನ್ ಮಾಡ್ಕೊ ಕೂಡ ಮಾಡ್ಬೋದು. ಸಿಂಪಲ್ಲಾಗಿ ಇಷ್ಟು ಕ್ಲಿಕ್ ಮಾಡಿ ನೋಡಿ ಇಷ್ಟು ಸಾಂದಾಗುತ್ತೆ, ಇಷ್ಟು ದೊಡ್ಡ ಕೂಡ ಮಾಡ್ಕೋಬೋದು. ಸೊ ಇಲ್ಲಿ ನಿಮಗೆ ಕರೆನ್ಸಿ ಪೇರ್ ಇದೆ ನೋಡಿ, ಇಲ್ಲಿ ಕರೆನ್ಸಿ ಪೇರ್ಡ್ ಆಟೋಮೆಟಿಕ್ ಇದೆ. ನೀವು ಎಕ್ಸ್ಟ್ರಾ ಏನಾದರೂ ಕರೆನ್ಸಿ ಪೇರ್ನ ಆ್ಯಡ್ ಮಾಡ್ಕೋಬೇಕಾದ್ರೆ ಏನಿಲ್ಲ, ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿ ಒಂದು ನಿಮಿಷ ತೋರಿಸ್ತೀನಿ. ಸ್ಪೆಸಿಫಿಕೇಷನ್ನು ಇಲ್ಲೆಲ್ಲ ಇಲ್ಲಿ ನೋಡಿ, ರೈಟ್ ಕ್ಲಿಕ್ ಮಾಡಿ ಇಲ್ಲಿ ಸಿಂಬಾಲ್ಸ್ ಅಂತ ಇದೆ, ಕಂಟ್ರೋಲ್ ಇವು ಅಂತ ನೀವು ಶಾರ್ಟ್ಕಟ್ ಕೀನ ಬಳಸಿದ್ರು ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನೀವು ಎಕ್ಸ್ಟ್ರಾ ಏನಾದರೂ ನಿಮಗೆ ಕರೆನ್ಸಿ ಪೇರ್ ಬೇಕಾದರೆ ಇಲ್ಲಿ ಆ್ಯಡ್ ಮಾಡ್ಕೋಬೋದು. ಇಲ್ಲಿ ನೋಡಿ RDVSD ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ ಈ ರೀತಿ ಡಬಲ್ ಕ್ಲಿಕ್ ಮಾಡ್ತಾ ಹೋದರೆ ನಿಮ್ಗೆ ಆ್ಯಡ್ ಆಗ್ತಾ ಹೋಗುತ್ತೆ. ಸೊ ಪಾರಕ್ಸಿ ಬೇರೆ ಏನಾದರೂ ನಿಮ್ಗೆ ಕರೆನ್ಸಿ ಬೇಕಾದರೆ ಈ ರೀತಿ ನೀವು ಆ್ಯಡ್ ಮಾಡ್ಕೋಬೋದು. ಈ ಸಿಲ್ವರ್ ಕಲರ್ ಏನಿದೆಯಲ್ಲ ಇದು ಆ್ಯಡ್ ಆಗಿರೋದಿಲ್ಲ. ಸೊ ಅದನ್ನ ನೀವು ಆ್ಯಡ್ ಮಾಡಬೇಕು. ಇದೇನು ಒಂದು ಗೋಲ್ಡನ್ ಕಲರ್ ಬಂತಲ್ಲ ಅದು ಆ್ಯಡ್ ಆಗಿರುತ್ತೆ ಆಲ್ರೆಡಿ. ಓಕೆ, ಈ ರೀತಿ ನೀವು ಆ್ಯಡ್ ಮಾಡ್ಕೋಬೋದು. ಕ್ಲೋಸ್ ಅಂತ ಕೊಡಿ, ಇಲ್ಲಿ ನೋಡಿ ಆ್ಯಡ್ ಆಗಿದೆ. ಈ ರೀತಿ ಓಪನ್ ಮಾಡ್ಕೋಬೋದು. ನೆಕ್ಸ್ಟ್ ನೋಡಿ, ನಿಮ್ಗೆ ಬಾರ್ ಚಾರ್ಟು ಈ ರೀತಿ ಬಾರ್ ಚಾರ್ಟ್ ಬೇಕಾದರೆ ಬಾರ್ ಚಾರ್ಟು ಈ ರೀತಿ ನೀವು ಕ್ಲಿಕ್ ಮಾಡ್ಕೋಬೋದು. ಟೈಮ್ ಫ್ರೇಮ್ನ ಸೆಟ್ ಕೂಡ ಮಾಡ್ಕೊಳ್ಳಿ. ಇಷ್ಟು ನಿಮಗೆ ಬೇಸಿಕ್ ಇದರಲ್ಲಿ ಟ್ರೇಡಿಂಗ್ ಮಾಹಿತಿ ಇರಬೇಕು. ನಿಮಗೇನಾದರೂ ಟ್ರೇಡಿಂಗ್ ಅಂದರೆ ಟ್ರೇಡಿಂಗ್ ತೊಗೊಳ್ತೀರಾ, ಆ ಒಂದು ಪೊಸಿಷನ್ ಎಲ್ಲಿ ನೀವು ನೋಡಬೇಕಂದ್ರೆ ಇಲ್ಲಿ ನೋಡಿ ಟ್ರೇಡ್ ಅಂತ ಆಪ್ಷನ್ ಇದೆ. ಇಲ್ಲಿ ಟ್ರೇಡ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ತೋರಿಸುತ್ತೆ, ಹಾಗೆ ನಿಮ್ಮ ಎಕ್ಸಿಕ್ಯೂಟ್ ಆದ ಟ್ರೇಡ್ ಅಂತ ತೋರಿಸುತ್ತೆ. ಸೊ ನಾವೊಂದು ಟ್ರೇಡ್ ಮಾಡ್ತೀನಿ. ಅಕಸ್ಮಾತ್ ಈ ಕರೆನ್ಸಿನ ಆ್ಯಡ್ ಮಾಡಬೇಕಾದ್ರೆ ಯಾವ ರೀತಿ ಏನಿಲ್ಲ, ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿ ಚಾರ್ಟ್ ವಿಂಡೋ ಅಂತ ಕೊಟ್ಟರೆ ಈ ರೀತಿ ಓಪನ್ ಆಗುತ್ತೆ. ಸೊ ಪ್ರತಿ ಸಲ ಈ ರೀತಿ ಗ್ರಿಡ್ ಬರುತ್ತೆ. ಆ ಗ್ರಿಡ್ನ ಯಾವ ರೀತಿ ನೋಡಿ. ಸೊ ಇದನ್ನ ಕ್ಲೋಸ್ ಮಾಡ್ಬೇಕಾದ್ರೆ ಈ ಕರೆನ್ಸಿನ ರೈಟ್ ಕ್ಲಿಕ್ ಮಾಡಿ ಕ್ಲೋಸ್ ಮಾಡಿ. ಸೊ ಈ ರೀತಿ ಇರುತ್ತೆ, ಇದನ್ನ ಕ್ಲೋಸ್ ಮಾಡಿ. ಈ ರೀತಿ ಒಂದು ಕ್ಲೀನ್ ಚಾರ್ಟ್ ಬೇಕಾದರೆ ಫಸ್ಟ್ ನೀವೇನು ಮಾಡಬೇಕು, ಇದನ್ನು ಟೆಂಪ್ಲೇಟ್ ಅಂತ ಇದೆಯಲ್ಲ ಇದನ್ನ ಸೇವ್ ಕೊಡಿ. ಸೊ ಈ ಟೆಂಪ್ಲೇಟ್ನ ಏನಾದರೂ ಕೊಟ್ಟು ಸೇವ್ ಮಾಡಿ. ಓಕೆ, ಸೇವ್ ಮಾಡಿದ ತಕ್ಷಣ ಈ ಚಾರ್ಟ್ ವಿಂಡೋ ಅಂತ ಕ್ಲಿಕ್ ಮಾಡಿ. ಅಂದರೆ ಈ ರೀತಿ ಬರುತ್ತೆ. ಇದನ್ನ ಯಾವ ರೀತಿ ಹೋಗ್ಸೋದು ನೋಡಿ, ಈ ಟೆಂಪ್ಲೇಟ್ ಮೇಲೆ ಕ್ಲಿಕ್ ಮಾಡಿ ಆ ಸೇವ್ ಮಾಡಿದಂಥ ಫೈಲ್ ಇಲ್ಲಿ ಹೆಸರು ತೋರಿಸುತ್ತೆ, ಅದನ್ನ ಕ್ಲಿಕ್ ಮಾಡಿದರೆ ಸಾಕು, ಈ ರೀತಿ ಬರುತ್ತೆ. ನೆಕ್ಸ್ಟ್ ನೀವೇನು ಮಾಡಬೇಕು, ಡೈರೆಕ್ಟಾಗಿ ಇದನ್ನ ಕ್ಲಿಕ್ ಮಾಡಿದರೆ ಮಾರ್ಕೆಟ್ ಎಲ್ಲಿದೆಯೋ ಅಲ್ಲೇ ಬರುತ್ತೆ. ನೀವು ಜೂಮ್ ಕೂಡ ಮಾಡ್ಕೋಬೋದು. ಜೂಮ್ ಮಾಡಿ ಈ ರೀತಿ ನೋಡ್ಬೋದು. ಟೈಮ್ ಫ್ರೇಮ್ನ ಸ್ವಿಚ್ ಮಾಡ್ಕೋಬೋದು, ಅಥವಾ ಡೈರೆಕ್ಟಾಗಿ ಇದನ್ನ ಕ್ಲಿಕ್ ಮಾಡಿದರೆ ಇಲ್ಲೇ ಬರುತ್ತೆ. ಸೊ ಈ ರೀತಿ ನೀವು ಆ್ಯಡ್ ಮಾಡ್ತಾ ಹೋಗ್ಬೋದು. ನೋಡಿ ಚಾರ್ಟ್ ವಿಂಡೋ ಎಷ್ಟು ಬೇಕಾದರೂ ನೀವು ಆ್ಯಡ್ ಮಾಡ್ಕೋಬೋದು. ಟೆಂಪ್ಲೇಟ್ ಮಾಡಿ ಇದನ್ನ ಕ್ಲಿಕ್ ಮಾಡಿ ಡೈರೆಕ್ಟಾಗಿ ಮಾರ್ಕೆಟ್ ಎಲ್ಲಿರುತ್ತೋ ಅಲ್ಲೇ ಹೋಗುತ್ತೆ. ಸೊ ನೀವು ಆರ್ಡ್ರನ್ನ ಎಕ್ಸಿಕ್ಯೂಟ್ ಯಾವ ರೀತಿ ಮಾಡೋದು ನೋಡಿ, ಏನಿಲ್ಲ, ಸಿಂಪಲ್ಲಾಗಿ ಇಲ್ಲಿ ನಾವು ಬೈ ಅಥವಾ ಸೆಲ್ ಮಾಡ್ಬೇಕಾದ್ರೆ ಯಾವ ರೀತಿ ಸಿಂಪಲ್ಲಾಗಿ ಈ ರೈಟ್ ಕ್ಲಿಕ್ ಮಾಡಿ ಈ ರೀತಿ ಇಲ್ಲಿ ಟ್ರೇಡಿಂಗ್ ಅಂತ ಆಪ್ಷನ್ ಇದೆ. ಈ ಟ್ರೇಡಿಂಗ್ ಆಪ್ಷನಲ್ಲಿ ಇಲ್ಲಿ ನ್ಯೂ ಆರ್ಡರ್ ಅಂತ ಇದೆ ನೋಡಿ. ಸೊ ಇಲ್ಲಿ ಲಾಟ್ ಸೈಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, 0.01 ಅಂತ ಸೆಲೆಕ್ಟ್ ಮಾಡ್ತೀನಿ. ಓಕೆ, ಇಲ್ಲಿ ನೀವೇನಾದರೂ ಸ್ಟಾಪ್ ಲಾಸ್ನ ಇಡಬೇಕು ಆದರೆ ಸ್ಟೇಕ್ ಪ್ರಾಫಿಟ್ನ ಇಡಬೇಕಾದ್ರೆ ಇಲ್ಲೇ ಇಡ್ಬೋದು. ನಾನು ಇಲ್ಲಿ ಬೈ ಮಾಡ್ತೀನಿ. ಸೊ ಬೈ ಮಾಡಿದ ತಕ್ಷಣ ನೀವೇನು ಮಾಡಬೇಕು, ಸ್ಟಾಪ್ ಲಾಸ್ನ ಇಡಬೇಕು ಹಾಗೆ ಟೇಕ್ ಪ್ರಾಫಿಟ್ನ ಇಡಬೇಕಂದ್ರೆ ಮಾಡಿಫೈ ಮಾಡ್ಬೇಕಂತೇನಿಲ್ಲ. ಸೊ ಕರ್ಸರ್ನ ಈ ರೀತಿ ಜಗ್ಗಿ ಅಂದರೆ ಕೆಳಗಡೆ ಇಡಿ. ಸೊ ಇದು ನಿಮಗೆ ಸ್ಟಾಪ್ ಲಾಸ್ ಆಗಿರುತ್ತೆ. ಈ ರೀತಿ ಇದನ್ನ ಕ್ಲಿಕ್ ಮಾಡಿ, ಇದು ನಿಮ್ಮ ಸ್ಟಾಪ್ ಲಾಸ್ ಆಗಿರುತ್ತೆ. ಒಂದು ನಿಮಿಷ ಈ ರೀತಿ ಡ್ರಾನ ಮಾಡಿ. ಸೊ ಇದು ಸ್ಟಾಪ್ ಲಾಸು, ಇದು ಟೇಕ್ ಪ್ರಾಫಿಟ್ ಆಗಿರುತ್ತೆ. ಮಾರ್ಕೆಟ್ ಯಾವಾಗ ಈ ಲೈನ್ನ ಟಚ್ ಮಾಡುತ್ತೆ ಆವಾಗ ನಿಮ್ಮ ಸ್ಟಾಪ್ ಲಾಸ್ ಏನಾಗುತ್ತೆ, ಹಿಟ್ ಆಗುತ್ತೆ. ಇದನ್ನು ಮೇಲಿಂದ ಹಿಟ್ ಮಾಡಿದರೆ ನಿಮಗೆ ಟೇಕ್ ಪ್ರಾಫಿಟ್ ಆಗಿ ಪ್ರಾಫಿಟಲ್ಲಿ ಕ್ಲೋಸ್ ಆಗುತ್ತೆ.
ಇಲ್ಲಿ ನೋಡಿ ನಿಮಗೆ ಸ್ಟಾಪ್ ಲಾಸ್ ಆರ್ಡರ್ ಇದೆ, ಪ್ರೈಸ್ ಇದೆ. ಸೊ ಆರ್ಡ್ರನ್ನ ಯಾವ ರೀತಿ ಕ್ಲೋಸ್ ಮಾಡೋದಂದರೆ ಸಿಂಪಲ್ಲಾಗಿ ಈ ರೀತಿ. ಸೊ ಇಲ್ಲಿ ಟ್ರೇಡಿಂಗ್ ಹೋಗಿ ನೀವು ಆರ್ಡ್ರ್ ಅಂತ ನಿಮ್ಗೆ ಬೈ ಮಾಡಬೇಕಾದ್ರೆ ಬೈ ಮಾಡ್ಬೋದು. ಸೊ ಸೆಲ್ ಮಾಡಬೇಕಂದ್ರೆ ಸೆಲ್ ಮಾಡ್ಬೋದು. ಸೊ ಬೈ ಮಾಡ್ತೀನಿ, ಏನಿಲ್ಲ, ಇದು ನಿಮ್ಮದು ಸ್ಟಾಪ್ ಲಾಸ್ ಫಸ್ಟನ್ನು ಈ ಕಡೆ ಅಂದರೆ ಬೈ ಮಾಡಿರ್ತೀರಲ್ಲ ಇದು ಟೇಕ್ ಪ್ರಾಫಿಟ್ ಆಗಿರುತ್ತೆ, ಇದು ನಿಮ್ಮ ಒಂದು ಸ್ಟಾಪ್ ಲಾಸ್ ಆಗಿರುತ್ತೆ. ಈ ರೀತಿ ನೀವು ಸೆಟ್ ಮಾಡ್ಬೋದು. ಓಕೆ, ಹಾಗೆ ಲಿಮಿಟ್ ಆರ್ಡರ್ಗಳು ನೋಡಿ, ನೀವು ಡೈರೆಕ್ಟಾಗಿ ಲಿಮಿಟ್ ಆರ್ಡರ್ನ ಇಲ್ಲಿ ಕೂಡ ಓಪನ್ ಮಾಡ್ಬೋದು. ಸೆಲ್ ಲಿಮಿಟ್ ಆರ್ಡರ್ ಅಂತ ಇದೆ. ಸೊ ಸೆಲ್ ಲಿಮಿಟ್ ಆರ್ಡರ್ ಇಲ್ಲಿ ಕೂತು ಅದನ್ನು ಇಲ್ಲಿ ಇಡಬೇಕಂದ್ರೆ ಇಲ್ಲಿ ಯಾವಾಗ ಮಾರ್ಕೆಟ್ ಟಚ್ ಆಗುತ್ತೆ ಆವಾಗ ನಿಮಗೆ ಸೆಲ್ ಲಿಮಿಟ್ ಆರ್ಡ್ರು ಓಪನ್ ಆಗುತ್ತೆ. ಈ ಕಡೆ ಕೆಳಗಡೆ ಕ್ಲಿಕ್ ಮಾಡಿದರೆ ಬೈ ಲಿಮಿಟ್ ಆರ್ಡರ್ ಅಂತ ಇದೆ ನೋಡಿ, ಈ ರೀತಿ ಓಪನ್ ಆಗುತ್ತೆ. ಸೊ ಇದನ್ನ ಮಾಡಿಫೈ ಯಾವ ರೀತಿ ಮಾಡೋದು ನೋಡಿ, ಮಾಡಿಫೈ ಮಾಡಿ ನೀವು ಇಲ್ಲಿ ಏನು ಮಾಡ್ಬೋದು, ಸ್ಟಾಪ್ ಲಾಸ್ನ ಕೂಡ ಇಡ್ಬೋದು. ಸ್ವಲ್ಪ ಕೆಳಗಡೆ ಹೋದರೆ ನೋಡಿ ಇದಕ್ಕೆ ಸ್ಟಾಪ್ ಲಾಸ್ ಬಂತು, ಇದನ್ನು ಇಲ್ಲಿಟ್ಟು ಸೊ ಮಾಡಿಫೈ ಮಾಡಿ. ಸೊ ಈ ರೀತಿ ಮಾಡಿಫೈ ಮಾಡಿ ಇಲ್ಲಿ ಸ್ಟಾಪ್ ಲಾಸ್ ಬಂತು ನೋಡಿ. ಸೊ ಸ್ಟಾಪ್ ಲಾಸ್ನ ಈಗ ಇಡ್ಬೋದು, ಅಥವಾ ಮಾಡಿಫೈ ಮಾಡಿ ಟೇಕ್ ಪ್ರಾಫಿಟ್ ಕೂಡ ಇಡ್ಬೋದು ನೀವು. ಇದು ಟೇಕ್ ಪ್ರಾಫಿಟ್ ಆಗುತ್ತೆ. ಅಂದರೆ ನಿಮ್ಮ ಮೊಬೈಲ್ನಲ್ಲಿ ಯೂಸ್ ಮಾಡೋಕ್ಕಿಂತ ಇದರಲ್ಲಿ ಸ್ಪೀಡಾಗಿ ವರ್ಕ್ ಆಗುತ್ತೆ. ನೀವು ಅಲ್ಲಿ ಮ್ಯಾನ್ಯುವಲ್ ಆಗಿ ಟೈಪ್ ಮಾಡ್ಕೊತಾ ಕೂತ್ಕೋಬೋದು. ಇಲ್ಲಿ ಏನಿಲ್ಲ, ಕರ್ಸರ್ ತೊಗೊಂಡು ಈಗ ಜಗ್ಗಿಟ್ರೆ ಸಾಕು, ಈ ರೀತಿ ಆರ್ಡ್ರುಗಳು ನೀವು ಸ್ಟಾಪ್ ಲಾಸ್ನ ಇಟ್ಕೋಬೋದು. ಸೊ ಆರ್ಡ್ರನ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ಇದು ಯಾವ ರೀತಿ ನೀವು ಟ್ರೇಡ್ ಮಾಡೋದು ಅಂತ ಹೇಳ್ಕೊಟ್ಟೆ. ಸೊ ಇಲ್ಲಿ ನಿಮಗೆಲ್ಲ ತೋರಿಸುತ್ತಿರುತ್ತೆ. ಸೊ ಆರ್ಡ್ ಚೇಚಪ್ಪು ಈ ರೀತಿ ಒಂದು ಇರುತ್ತೆ. ನೆಕ್ಸ್ಟ್ ನಿಮಗೆ ಏನು ಹೇಳ್ಕೊಡ್ಬೇಕಂದ್ರೆ ಇದರಲ್ಲಿ ಒಂದು ನಿಮಿಷ ಇಂಡಿಕೇಟರ್ನ ಹಾಕೋದಂತೂ ಹೇಳ್ಕೊಟ್ಟಿದ್ದೀನಿ, ಯಾವ ರೀತಿ ಇಂಡಿಕೇಟರ್ನ ಹಾಕ್ಬೋದು. ಸೊ ಇಲ್ಲಿ ಕರೆನ್ಸಿ ಪೇರ್ ಇದೆ, ನಿಮ್ಗೆ ಯಾವ ಕರೆನ್ಸಿ ಬೇಕಾದರಲ್ಲಿ ಟ್ರೇಡ್ ಮಾಡ್ಕೋಬೋದು. ಏನಿಲ್ಲ, ಸಿಂಪಲ್ಲಾಗಿ ಇದರಲ್ಲಿ ಟ್ರೇಡ್ ಮಾಡ್ತೀನಿ ಅಂದರೆ ಏನಿಲ್ಲ, ಚಾರ್ಟ್ ವಿಂಡೋ ಅಂತ ಕ್ಲಿಕ್ ಮಾಡಿ. ಸೊ ಇದನ್ನ ಯಾವ ರೀತಿ ರಿಮೂವ್ ಮಾಡೋದಂದರೆ ಟೆಂಪ್ಲೇಟಲ್ಲಿ ಹೋಗಿ, ಸೊ ಅದನ್ನ ಏನು ಸೇವ್ ಮಾಡಿರ್ತೀರಲ್ಲ ಟೆಂಪ್ಲೇಟು, ಅದನ್ನ ಕ್ಲಿಕ್ ಮಾಡಿದರೆ ಸಾಕು, ಈ ರೀತಿ ಬರುತ್ತೆ. ಹಾಗೆ ಇದನ್ನ ಕ್ಲಿಕ್ ಮಾಡಿದರೆ ನೋಡಿ ಇಲ್ಲಿ ಓಪನ್ ಆಗುತ್ತೆ. ಹಾಗೆ ನಿಮಗೆ ಟ್ರೆಂಡ್ ಲೈನು ಹಾಗೆ ಸಪೋರ್ಟ್ನ ಯಾವ ರೀತಿ ಹಾಕ್ಬೇಕು ನೋಡಿಲ್ಲೇ, ಇದು ಟ್ರೆಂಡ್ ಲೈನು. ಹಾಗೆ ಇಲ್ಲಿ ನೋಡಿ ಇದ್ರ ಕಲರ್ ಕೂಡ ಚೇಂಜ್ ಮಾಡ್ಕೋಬೋದು. ಏನಿಲ್ಲ, ಸಿಂಪಲ್ಲಾಗಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಟ್ರೆಂಡ್ ಲೈನ್ ಪ್ರಾಪರ್ಟೀಸ್ ಅಂತ ಇದೆಯಲ್ಲ, ಇದನ್ನು ಯಾವ ಕಲರ್ ಬೇಕಾದರೂ ನೀವು ಇಟ್ಕೋಬೋದು. ಸೊ ಇದನ್ನ ಲೈನ್ ಕೂಡ ದೊಡ್ಡದು ಮಾಡ್ಕೋಬೋದು. ಹಾಗೆ ಈ ರೀತಿ ಹಾಕೋಬೋದು ನೋಡಿ ಟ್ರೆಂಡ್ ಲೈನು. ಹಾಗೆ ನಿಮ್ಗೆ ಏನಾದರೂ ಸಪೋರ್ಟ್ ಲೈನ್ ಬೇಕಾದರೂ ಕೂಡ ಇಲ್ಲಿ ನೋಡಿ ಸಪೋರ್ಟ್ ಲೈನ್ ಇದೆ. ಸೊ ಇದನ್ನ ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿ ಈ ರೀತಿ ನೀವು ಇದನ್ನ ಸೆಟ್ ಮಾಡ್ಬೋದು. ಅಥವಾ ಇದರ ಪ್ರಾಪರ್ಟೀಸ್ ಮೇಲೆ ಹೋಗಿ ಈ ಕಲರ್ ಬೇರೆ ಬೇಕಾದರೂ ನೀವು ಸೆಟ್ ಮಾಡ್ಕೋಬೋದು, ಅಥವಾ ಇದನ್ನ ಬಿಗ್ ಆಗಿ ಈ ರೀತಿ ಮಾಡ್ಕೋಬೋದು. ಸೊ ಇದು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸು. ನೆಕ್ಸ್ಟ್ ಫಿಬ್ನಾಚಿ ನೋಡಿ ಇಲ್ಲೇ ಇದೆ. ಸೊ ಫಿಬ್ನಾಚಿ ಕೂಡ ನೀವು ಈ ರೀತಿ ಫಿಬ್ನಾಚಿ ರಿಟ್ರೇಸ್ಮೆಂಟ್ ಒಂದು ಟೂಲ್ನ ಯೂಸ್ ಮಾಡ್ಕೋಬೋದು. ಓಕೆ, ಇದನ್ನ ಡಿಲೀಟ್ ಮಾಡೋದು ಈ ರೀತಿ, ಇದನ್ನ ಡಿಲೀಟ್ ಮಾಡೋದು. ಇಲ್ಲ ಅಂದರೆ ಡಿಲೀಟ್ ಮಾಡೋಕ್ಕಾಗಲಿಲ್ಲ ಅಂದರೆ ಇಲ್ಲಿ ನೋಡಿ ಏನಿಲ್ಲ, ಅಬ್ಜೆಕ್ಟ್ ಲಿಸ್ಟಲ್ಲಿ ಹೋಗಿ ಈ ರೀತಿ ಕ್ಲಿಕ್ ಮಾಡಿ ಇದನ್ನು ಡಿಲೀಟ್ ಕೂಡ ಮಾಡ್ಬೋದು. ಈ ರೀತಿ ಡಿಲೀಟ್ ಮಾಡ್ಬೋದು. ಓಕೆ, ಹಾಗೆ ಈ ಪ್ಲಸ್ ಐಕನ್ನ ಒತ್ತಿ ನೀವೇನು ಮಾಡ್ಬೋದು, ಈ ಒಂದು ಪಿಪ್ನ ಅಳೆಬೋದು. ಮಾರ್ಕೆಟ್ನ ನೋಡಿ, ಈ ಒಂದು 61 ಅಂದರೆ ನಡುವಿಂದ ಏನಿದೆ 61 ಅಂದರೆ 6 ಪಿಪ್ ಆಗುತ್ತೆ. ಈ ಪಿಪ್ನ ಕೂಡ ಈ ರೀತಿ ಮೆಜರ್ಮೆಂಟ್ ಮಾಡ್ಬೋದು. 275 ಏನಿದೆಯಲ್ಲ ಈ ಒಂದು ಪ್ಲಸ್ ಐಕನಲ್ಲಿ, ಅಲ್ಲಿ 28 ಪಿಪ್ ಏನಾಗಿದೆ ಒಂದು ಅಷ್ಟು ನಿಮಗೆ ಪ್ರಾಫಿಟ್ ಕೊಡ್ಬೋದು ಅಂತ ನೀವು ಇಲ್ಲಿ ಟೇಕ್ ಪ್ರಾಫಿಟ್ ಕೂಡ ಇಡ್ಬೋದು. ಈ ರೀತಿ ಮೆಜರ್ಮೆಂಟ್ ಮಾಡ್ಬೋದು ಪಿಪ್ನ ನೋಡಿ ಈ ರೀತಿ. ಓಕೆ, ಇದು ಬೇಸಿಕ್ಕು. ಅಕಸ್ಮಾತ್ ಇದೇನಾದರೂ ನೀವು ಇದನ್ನು ಗೊತ್ತಿಲ್ಲದೆ ಇದನ್ನು ಕ್ಲೋಸ್ ಮಾಡಿಬಿಡ್ತೀರ, ಆವಾಗ ಯಾವ ರೀತಿ ಯೂಸ್ ಅಂದರೆ ಮತ್ತೆ ಅದನ್ನ ಇಟ್ಕೋಬೋದು ನೋಡಿ. ಏನಿಲ್ಲ, ಸಿಂಪಲ್ಲಾಗಿ ಇದನ್ನ ಕ್ಲಿಕ್ ಮಾಡಿ ಮತ್ತೆ ಬರುತ್ತೆ. ಓಕೆ, ನೀವು ಮಲ್ಟಿ ಚಾರ್ಟ್ ಕೂಡ ಓಪನ್ ಮಾಡ್ಕೋಬೋದು. ಇಲ್ಲಿ ನೋಡಿ ಮಲ್ಟಿ ಚಾರ್ಟ್ ಓಪನ್ ಮಾಡೋಕ್ಕೆ ಈ ರೀತಿ, ಸೊ ಈ ರೀತಿ ಕೂಡ ಮಲ್ಟಿ ಚಾರ್ಟ್ ಓಪನ್ ಮಾಡ್ಕೋಬೋದು. ಸೊ ಒಂದು ಮೊಬೈಲ್ ಹೋಲಿಸಿದರೆ ಈ ಪಿ ಸಿಯಲ್ಲಿ ಇದೊಂದು ನೀವು ಸುಲಭವಾಗಿ ಅಂದರೆ ಸರಳವಾಗಿ ಇಲ್ಲಿ ಟ್ರೇಡ್ ಮಾಡ್ಬೋದು.
ಮೊಬೈಲ್ಗೆ ಹೋಲಿಸಿದರೆ. ಬಟ್ ಎಲ್ಲರ ಹತ್ರ ಪಿ ಸಿ ಇರೋಲ್ಲ, ಅಂದರೆ ಕಂಪ್ಯೂಟರ್ ಇರೋಲ್ಲ, ಅದಕ್ಕೆ ನೀವು ಮೊಬೈಲಲ್ಲೇ ಟ್ರೇಡ್ ಮಾಡಬೇಕಾಗುತ್ತೆ. ಸೊ ಯಾರು ಪಿ ಸಿ ಇದೆ ಇದನ್ನು ಈ ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡ್ಕೊಂಡು ಈ ರೀತಿ ಲಾಗಿನ್ ಮಾಡಿ ಈ ರೀತಿ ಒಂದು ಇಂಟರ್ಫೇಸ್ನ ಇಡಿ. ಸೊ ನಿಮಗೆ ಮೊಬೈಲಲ್ಲಿ ಯೂಸ್ ಮಾಡೋಕ್ಕಿಂತ ಇದರಲ್ಲಿ ಸ್ಪೀಡಾಗಿ ಸ್ಟಾಪ್ ಲಾಸು, ಟೇಕ್ ಪ್ರಾಫಿಟ್ನ ಇಟ್ಕೋಬೋದು, ಹಾಗೆ ಎಕ್ಸಿಕ್ಯೂಷನ್ ಕೂಡ ಸ್ಪೀಡಾಗಿರುತ್ತೆ. ಓಕೆ, ಸ್ವಲ್ಪ ಹೈ ಎಂಡ್ ಪಿ ಸಿನ ಯೂಸ್ ಮಾಡಿ. ಸೊ ಬೆಸ್ಟ್ ಕಾನ್ಫಿಗ್ರೇಷನ್ 8 GB ಅಟ್ಲೀಸ್ಟ್ 4 GB ರ್ಯಾಮ್ ಇರುವಂಥ ಕಂಪ್ಯೂಟರ್ಗಳನ್ನ ಯೂಸ್ ಮಾಡಿ, ಇಲ್ಲಾಂದರೆ ಸ್ಟ್ರಕ್ ಆಗ್ತಾ ಹೋಗುತ್ತೆ ಸಾಫ್ಟ್ವೇರು. ಸೊ ಈ ರೀತಿ ನೆಕ್ಸ್ಟ್ ನೋಡಿ, ಇಲ್ಲಿ ಚಾರ್ಟ್ ಅಂತ ಇದೆ. ಸೊ ಇಲ್ಲಿ ಕೂಡ ನೀವು ಟೈಮ್ ಫ್ರೇಮು ಈ ರೀತಿ ಸೆಟ್ ಮಾಡ್ಕೋಬೋದು. ಸೊ ನೀವೇನಾದರೂ ಆಟೋ ಟ್ರೇಡಿಂಗ್ ಅಂದರೆ ರೋಬೋಟ್ಗಳನ್ನ ಹಾಕಿದಾಗ ಆಟೋ ಟ್ರೇಡಿಂಗ್ ಕೂಡ ಮಾಡುತ್ತೆ. ಇಲ್ಲಿ ನೀವು ಆರ್ಡ್ರ್ ಕೋಡ್ನ ಎಕ್ಸಿಕ್ಯೂಟ್ ಮಾಡ್ಬೋದು. ಓಕೆ, ನೋಡಿ ಇಲ್ಲಿ ಕೂಡ ನೀವು ಸೆಲ್ಲು ಬೈ ಮಾಡ್ಬೋದು. ಇಲ್ಲಿ ಸೆಲ್ ಮಾಡಿದರೆ ಸೆಲ್ ಆಗುತ್ತೆ, ಬೈ ಮಾಡಿದರೆ ಬೈ ಆಗುತ್ತೆ. ಸೊ ಎಷ್ಟು ಒಂದು ಫ್ಯೂಚರ್ನ ಕೊಟ್ಟಿದ್ದಾರೆ ನೋಡಿ ಸಾಫ್ಟ್ವೇರಲ್ಲಿ, MT4 ಸಾಫ್ಟ್ವೇರಲ್ಲಿ, ಕಂಪ್ಯೂಟರ್ ಒಂದು ಸಾಫ್ಟ್ವೇರಲ್ಲಿ ಈ ರೀತಿ ಎಲ್ಲ ನಿಮಗೆ ಫ್ಯೂಚರ್ನ ಕೊಟ್ಟಿದ್ದಾರೆ. ಟೈಮ್ ಫ್ರೇಮ್ನ ಈ ರೀತಿ ಚೂಸ್ ಮಾಡ್ಬೋದು, ಅಥವಾ ಇಲ್ಲಿ ಹೋಗಿ ಕೂಡ ಟೈಮ್ ಫ್ರೇಮ್ನ ಚೂಸ್ ಮಾಡ್ಬೋದು. ರಿಪ್ರೆಸ್ ಕೊಡಿ, ನೋಡಿ ಇಷ್ಟೆಲ್ಲ ನಿಮಗೆ ಕೊಟ್ಟಿದ್ದಾರೆ. ನೋಡಿ ಸೇವ್ ಪಿಕ್ಚರ್, ಇದೇನಾದರೂ ಪಿಕ್ಚರ್ ನಿಮ್ಗೆ ಬೇಕಾದರೆ ಸೇವ್ ಕೂಡ ಮಾಡ್ಕೋಬೋದು. ಓಕೆ, ಸೇವ್ ಆಗುತ್ತೆ. ಇಷ್ಟೆಲ್ಲ ಫ್ಯೂಚರ್ನ ನಿಮ್ಗೆ ಏನು ಮಾಡಿದ್ದಾರೆ ಇವರು ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಸೇವ್ ಆಯಿತು. ಈ ರೀತಿ ಎಷ್ಟೆಲ್ಲ ಫ್ಯೂಚರ್ ಇದೆ ಮಾರ್ಕೆಟಲ್ಲಿ. ಸೊ ಇಲ್ಲಿ ನೀವು ಈ ರೀತಿ ಮಾಡ್ಕೋಬೋದು. ನೆಕ್ಸ್ಟ್ ನೋಡಿ, ನಿಮ್ಗೇನಾದರೂ ಇಲ್ಲಿ ಇಂಪಾರ್ಟೆಂಟ್ ಟೆಕ್ಸ್ಟ್ ಬರೆಯೋದಿದ್ದರೆ ಇಲ್ಲಿ ನೋಡಿ ಟೆಕ್ಸ್ಟ್ ಕೂಡ ಹಾಕ್ಬೋದು. ನೇಮ್ ಕೊಡಿ, ಇದ್ರ ಹೆಸರು, ಆಮೇಲೆ ಲೇಬಲಲ್ಲಿ ನಿಮಗೆ ಏನು ಹೆಸರು ಬೇಕು ನೋಡಿ, ಟ್ರೆಂಡ್ ಲೈನ್ ಅಂತ ಕೊಡ್ತೀನಿ. ನೋಡಿ ಇಲ್ಲಿ ಟ್ರೆಂಡ್ ಲೈನ್, ಇದ್ರ ಮೇಲೆ ಕ್ಲಿಕ್ ಮಾಡಿ ಲೇಬಲ್ ಪ್ರಾಪರ್ಟೀಸ್ ನೋಡಿ, ಈ ಒಂದು ಕಲರ್ ಕೂಡ ನೀವು ಚೇಂಜ್ ಮಾಡ್ಕೋಬೋದು. ನೋಡಿ ಕಲರ್ ಕೂಡ ಚೇಂಜ್ ಮಾಡ್ಕೋಬೋದು. ಈ ರೀತಿ ನೀವೆಲ್ಲ ಇಡ್ಬೋದು ಟೆಕ್ಸ್ಟು. ಓಕೆ, ಕಸ್ಟಮೈಸ್ ಕೂಡ ಮಾಡ್ಕೋಬೋದು ಇವನ್ನೆಲ್ಲ. ನೋಡಿ ಈ ಒಂದು ಬೇಕಾದರೆ ನಿಮಗೇನಿಲ್ಲ ಇನ್ಸರ್ಟ್ ಮಾಡ್ಕೊಳ್ಳಿ, ಹಾಗೆ ಇದೊಂದು ಬೇಕಂದರೆ ಇನ್ಸರ್ಟ್ ಮಾಡ್ಕೊಳ್ಳಿ. ಇಲ್ಲಿ ಇನ್ಸರ್ಟ್ ಆಗ್ತಾ ಹೋಗುತ್ತೆ. ಓಕೆ, ನಿಮಗೇನಾದ್ರು ಟ್ರೆಂಡ್ ಲೈನ್ ಬೈ ಆ್ಯಂಗಲ್ ಇದು ಬೇಕಾದರೆ ಇನ್ಸರ್ಟ್ ಮಾಡ್ಕೊಳ್ಳಿ, ಅಥವಾ ಇದನ್ನೇನಾದರೂ ರಿಮೂವ್ ಮಾಡಬೇಕಾದ್ರೆ ಇದನ್ನು ರಿಮೂವ್ ಅಂತ ಕೊಟ್ಟರೆ ಅಲ್ಲಿ ರಿಮೂವ್ ಆಗುತ್ತೆ ನೋಡಿ. ಸೊ ಇದನ್ನು ರಿಮೂವ್ ಕೊಟ್ಟರೆ ರಿಮೂವ್ ಆಗುತ್ತೆ. ಈ ರೀತಿ ಇನ್ಸ್ಟಾಲ್ ಕೂಡ ಮಾಡ್ಕೋಬೋದು. ಕರ್ಸರ್ ಇನ್ಸರ್ಟ್ ಮಾಡ್ಕೊಳ್ಳಿ, ನೋಡಿ ಇಲ್ಲಿ ಕರ್ಸರ್ ಬಂತು, ಈ ರೀತಿ ಬರುತ್ತೆ ನಿಮಗೆ. ಪ್ಲಸ್ ಐಕಾನ್ ಈ ರೀತಿ ಬರುತ್ತೆ. ಪಿಪ್ಪನ್ನು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡೋದು. ಓಕೆ, ಏನಿಲ್ಲ ಪಿಪ್ ಮೆಜರ್ಮೆಂಟು ಏನಿಲ್ಲ, ಕರೆಂಟ್ ಪ್ರೈಸಲ್ಲಿ ಹೋಗಿ ಇಲ್ಲಿ ಸ್ಟಾಪ್ ಲಾಸ್ನ ನೀವು ಇಡಬೇಕಾದ್ರೆ 14 ಪಿಪ್ ಸ್ಟಾಪ್ ಲಾಸ್ ಆಗುತ್ತೆ. ಟೇಕ್ ಪ್ರಾಫಿಟ್ನ 100 ಇಷ್ಟು ಇಡಬೇಕಾದ್ರೆ ಟೇಕ್ ಪ್ರಾಫಿಟ್ನ ಇಡ್ಬೋದು. ಸೊ ಇಷ್ಟು ಈ MT4ನ ಯೂಸ್ ಮಾಡ್ಕೋಬೋದು. ಸೊ ಈ ರೀತಿ ನೀವು MT4ನ ಯೂಸ್ ಮಾಡ್ಕೋಬೋದು. ಸೊ ನಿಮಗೇನಾದರೂ FE ಮಾರ್ಕೆಟಲ್ಲಿ ಬ್ರೋಕರ್ ಅಕೌಂಟ್ ಅಂದರೆ ಒಂದು ಫಾರೆಕ್ಸ್ ಬ್ರೋಕರ್ನ ಅಕೌಂಟ್ ಕ್ರಿಯೇಟ್ ಮಾಡಬೇಕಂದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೇನೆ, FE ಮಾರ್ಕೆಟ್ ECN ಅಕೌಂಟ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಅಕೌಂಟ್ ಓಪನ್ ಮಾಡ್ಕೋಬೋದು. ಈ ಅಕೌಂಟಲ್ಲಿ ECN ಅಕೌಂಟ್ನ ಕೊಡ್ತಾರೆ. ನೀವು ಮಿನಿಮಮ್ ಡೆಪಾಸಿಟ್ $10 ಮಾಡ್ಬೋದು. ಹಾಗೆ ನಿಮಗೆ ಇಂಡಿಯಾದಿಂದ ಪೇಮೆಂಟ್ ಸಿಸ್ಟಮಿಂದ ಡೆಪಾಸಿಟ್ ಕೂಡ ಮಾಡ್ಬೋದು ಇದರಲ್ಲಿ. ಸೊ ಒಂದು ಬೆಸ್ಟ್ ಬ್ರೋಕರ್ ಆಗಿದೆ. ಸೊ ಇಷ್ಟು MT4 ಅಕೌಂಟ್ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ. ಸೊ ನಿಮಗೇನಾದರೂ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ನಿಮಗೆ ವಿಡಿಯೋದಲ್ಲಿ ಇಷ್ಟ ಆಗದೇ ಇದ್ದರೂ ಕೂಡ ಕಾಮೆಂಟ್ ಮಾಡಿ ಏನು ಇಷ್ಟ ಆಗಿಲ್ಲ ಅಂತ. ಸೊ ಆ ಒಂದು ತಪ್ಪನ್ನ ತಿದ್ಕೊಂಡು ಮತ್ತೆ ನಾನು ಸರಿಪಡಿಸ್ಕೊಳ್ತೀನಿ. ಹಾಗೆ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.